ಸುಳ್ಳ ಜ್ಯೋತಿಷ್ಯ ಕಳ್ಳಾಟ ಈಗ ಬಟಾಬಯಲಾಗಿಬಿಟ್ಟಿದೆ. ಎಲ್ಲಿವರೆಗೂ ಮೋಸ ಹೋಗುವವರು ಇರ್ತಾರೋ ಅಲ್ಲಿವರೆಗೂ ಮೋಸ ಮಾಡೋರು ಇದ್ದೇ ಇರ್ತಾರೆ ಅಂತ ಹೇಳ್ತಾರಲ್ಲ, ಅದು ಅಕ್ಷರಶಃ ಸತ್ಯ. ಚಂದ್ರಶೇಖರ ಸೂಗತ್ ಗುರೂಜಿ, ಎಲ್ಲಿದ್ದಾರೆ ಗುರುಗಳೇ, ನಿಮಗೊಂದು ದೊಡ್ಡ ನಮಸ್ಕಾರ ಇಲ್ಲಿಂದಾನೆ. ಚಂದ್ರಶೇಖರ ಸೂಗತ್ ಗುರೂಜಿ, ಈ ಪೂಜೆ ಗೀಜೆ ಇದನ್ನೆಲ್ಲ ಈ ದೋಷ ತೆಗಿಬೇಕು ಅಂತಂದರೆ ಹಾಗೆ ಮಾಡೋಕ್ಕಾಗಲ್ಲ, ಒಂದು ಸ್ವಲ್ಪ ಖರ್ಚಾಗುತ್ತೆ ಪುಟ್ಟ ಅಂತಂದರೆ, ಸರಿ ಆಯ್ತು ಗುರೂಜಿ ನಾನು ಕೊಡ್ತೀನಿ ಅಂತ ಹೇಳಿದ್ದಾಳೆ. 1 ವರ್ಷ ಮದುವೆ ಆಗಬೇಕು ಅಂತ ಹೇಳಿ ನಿರಂತರವಾಗಿ ಹಿಂಗೆ ಅವನಿಗೆ ದುಡ್ಡು ಹಾಕ್ತಾ ಹೋಗಿದ್ದಾಳೆ. ನಮಸ್ಕಾರ, ರೆಬಲ್ ಟಿವಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರೀನಿವಾಸ್ ವೈದ್ಯ. ಸುಳ್ಳ ಜ್ಯೋತಿಷ್ಯ ಕಳ್ಳಾಟ ಈಗ ಬಟಾಬಯಲಾಗಿಬಿಟ್ಟಿದೆ. ಎಲ್ಲಿವರೆಗೂ ಮೋಸ ಹೋಗುವವರು ಇರ್ತಾರೋ ಅಲ್ಲಿವರೆಗೂ ಮೋಸ ಮಾಡೋರು ಇದ್ದೇ ಇರ್ತಾರೆ ಅಂತ ಹೇಳ್ತಾರಲ್ಲ, ಅದು ಅಕ್ಷರಶಃ ಸತ್ಯ. ನನಗೆ ಈ ಸುದ್ದಿಯನ್ನು ಹೆಂಗೆ ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಒಂದು ಕಡೆ ಬಹಳ ಬೇಜಾರಾಗುತ್ತೆ, ಇನ್ನೊಂದು ಕಡೆ ಸಿಕ್ಕಾಪಟ್ಟೆ ನಗು ಬರ್ತಾ ಇದೆ. ಏಕೆಂತಂದರೆ ಎಷ್ಟು ಈಸಿಯಾಗಿ ಜನಗಳನ್ನು ನಾವು ಮೋಸ ಮಾಡಿಬಿಡ್ಬೋದು ಅಂತ. ಜ್ಯೋತಿಷ್ಯ ಅನ್ನೋದು ಸತ್ಯಾನೋ ಸುಳ್ಳೋ ಅನ್ನುವಂಥದ್ದನ್ನು ಪಕ್ಕಕ್ಕಿಡೋಣ. ಆಮೇಲೆ ಎಲ್ಲರೂ ಜ್ಯೋತಿಷ್ಯವನ್ನು ನಂಬ್ತಾರೆ ಅನ್ನೋದು ಕೂಡ ಸುಳ್ಳು. ಯಾಕಂತಂದರೆ ಎಲ್ಲವೂ ಅವರವರ ಆಸಕ್ತಿಯ ಮೇರೆಗೆ, ಅವರವರ ಶಿಷ್ಟಾಚಾರ ಆಚರಣೆಗಳ ಮೇರೆಗೆ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ. ಅವರಿಷ್ಟ ಅದನ್ನು ನಂಬ್ತಾರೋ ಇಲ್ವೋ ಅನ್ನುವಂಥದ್ದು. ಆದರೆ ಜ್ಯೋತಿಷ್ಯವನ್ನು ನಾವು ನಂಬಬೇಕಾದ್ರೆ, ಜ್ಯೋತಿಷಿಗಳನ್ನು ನಾವು ನಂಬಬೇಕಾದ್ರೆ ಒಂದು ಸ್ವಲ್ಪ ಅವರ ಬೇಸಿಕ್ ಪರಿಚಯ ಆದರೂ ಇರಬೇಕು. ಗುರುತು ಪರಿಚಯ ಏನೂ ಇಲ್ಲದೆ ಅವರೇನೋ ಹೇಳ್ತಾರೆ ಅಂತ ಕೇಳಿ ನಮ್ಮ ಜೇಬಿನಲ್ಲಿರ್ತಕ್ಕಂಥ ಹಣವನ್ನು ಏನಾದರೂ ಅವರು ಹುಂಡಿಗೆ ಹಾಕಿದರೆ ನಮ್ಮ ಕತೆ ಗೋವಿಂದ. ಅಂತಹದ್ದೇ ಒಂದು ಘಟನೆ ಈಗ ನಡೆದಿದೆ. ನಾವು ಟಿ ವಿಯಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಈ ಜ್ಯೋತಿಷಿಗಳ ಅಡ್ವರ್ಟೈಸ್ಮೆಂಟ್ಗಳನ್ನು ನೋಡ್ತಾ ಇರ್ತೀವಿ. ನಿರಂತರವಾಗಿ ಹಾಗೆ ಮಾಡ್ತೀವಿ, ಹೀಗೆ ಮಾಡ್ತೀವಿ, ಆಯಿತಾ, ಆ ಬಾಧೆ, ಸಾಲ ಬಾಧೆ, ಪ್ರೀತಿ ಪ್ರೇಮದಲ್ಲಿ ಸಮಸ್ಯೆ, ಮತ್ತೊಂದರಲ್ಲಿ ಸಮಸ್ಯೆ, ಮದುವೆ ಆಗ್ತಾ ಇಲ್ವಾ, ಸಂತಾನ ಆಗ್ತಾ ಇಲ್ವಾ, ನಮ್ಮ ಹತ್ರಕ್ಕೆ ಬನ್ನಿ, ನಿಮ್ಮೆಲ್ಲ ಕಷ್ಟಗಳನ್ನು ಪರಿಹಾರ ಮಾಡ್ತೀವಿ ಅಂತ ದೊಡ್ಡ ದೊಡ್ಡ ಅಡ್ವರ್ಟೈಸ್ಮೆಂಟ್ಗಳನ್ನು, ಬೋರ್ಡ್ಗಳನ್ನು ಹಾಕ್ಕೊಂಡಿರ್ತಾರೆ. ಪಾಪ ಕಷ್ಟಕ್ಕೆ ಬಿದ್ದಂತಹ ಜನ ಏನೋ ಪರಿಹಾರ ಸಿಗುತ್ತೆ, ಜೀವನದಲ್ಲಿ ನೆಮ್ಮದಿ ಸಿಗುತ್ತೆ ಅಂತ ಹೇಳಿ ಅವ್ರ ಹತ್ರಕ್ಕೆ ಹೋಗಿ ಏನೋ ಒಂದಿಷ್ಟು ಸೊಲ್ಯೂಷನ್ನ ತೆಗೆದುಕೊಂಡು ಬರ್ತಾರೆ. 21 ವರ್ಷದ ಹುಡುಗಿ ಏನು ಭಾಳ ಜೀವನದಲ್ಲಿ ನೊಂದು ಬೆಂದು, ಹೌದಪ್ಪ ಸಿಕ್ಕಾಪಟ್ಟೆ ದುಡಿದ್ಬಿಟ್ಟಿದ್ದೀನಿ, ಏನು ಜೀವನನೇ ಸಾಕಾಗಿ ಹೋಗಿಬಿಟ್ಟಿದೆ, ಏನೂ ಜೀವನದಲ್ಲಿ ಡೆವಲಪ್ಮೆಂಟೇ ಆಗ್ತಾ ಇಲ್ಲ ಅನ್ನುವಂಥ ಹಂತದಲ್ಲಿ ಜ್ಯೋತಿಷ್ಯ ಹತ್ರಕ್ಕೆ ಹೋಗಿ ಮುಂದೆ ಭವಿಷ್ಯ ಹೆಂಗೆ ಅಂತ ಕೇಳೋದ್ರಲ್ಲಿ ಒಂದು ಅರ್ಥ ಇದೆ. ಓದಬೇಕಾದಂತಹ ವಯಸ್ಸದು 21ನೇ ವಯಸ್ಸು, ಆಯಿತಾ. ಡಿಗ್ರಿ ಫಸ್ಟ್ ಇಯರ್ ಏನೋ ಇರ್ಬೋದು, ಆ ಹುಡುಗಿ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಏನೋ ಇರ್ಬೋದು. 21 ವರ್ಷದ ವಯಸ್ಸಿನ ಹುಡುಗಿ ಈ ಟಿ ವಿಯಲ್ಲಿ ಮತ್ತು ಯೂಟ್ಯೂಬ್ಗಳಲ್ಲಿ ಬರುವಂಥ ಒಂದು ಆ್ಯಡ್, ಒಬ್ಬ ಜ್ಯೋತಿಷಿ, ಆ ಜ್ಯೋತಿಷಿಯ ಆ್ಯಡ್ ನೋಡಿ ಆತನಿಗೆ ಫೋನ್ ಮಾಡಿ, ಗುರೂಜಿ ನನಗೆ ಮದುವೆ ಬೇಗ ಆಗುತ್ತಾ, ಯಾವಾಗ ಮದುವೆ ಆಗುತ್ತೆ ಅಂತ ಕೇಳಿದಾಳೆ. 21 ವರ್ಷದ ಹುಡುಗಿಗೆ ಮದುವೆ ಆತುರ ಅದು ಎಷ್ಟಿತ್ತು ನೋಡಿ. ಮೊದಲನೇದಾಗಿ ಅದೇ ತಪ್ಪು ಆ ಹುಡುಗಿದು. ಮದುವೆ ಆಗಬೇಕು ಅಂತ ಅಷ್ಟು ಸಣ್ಣ ವಯಸ್ಸಲ್ಲೇ ಸಿಕ್ಕಾಪಟ್ಟೆ ಆತುರ ಪಟ್ಟುಬಿಟ್ಲು. ಹಾಗಂತೇಳಿ 21 ವರ್ಷಕ್ಕೆ ಯಾರು ಮದುವೆ ಆಗಬಾರ್ದ ಅಂತಲ್ಲ, ಅವರವ್ರ ಇಚ್ಛೆ ಇಲ್ಲ ಅಂತಲ್ಲ. ಪಾಪ ಆ ಹುಡುಗಿಗೆ ಅದು ಇತ್ತು. ಅದು ಇರಬೇಕು ಯಾಕೆ, ಈಗ ಮೋಸ ಹೋಗಬೇಕು ಯಾಕೆ ಅಂತ ಗುರೂಜಿಗೆ ಫೋನ್ ಮಾಡ್ತಾಳೆ. ಗುರೂಜಿ ನನಗೆ ಬೇಗ ಮದುವೆ ಆಗಬೇಕು ಗುರೂಜಿ, ಏನಾದರೂ ಪರಿಹಾರ ಇದ್ದರೆ ಹೇಳಿ ಗುರೂಜಿ, ನನ್ನ ಭವಿಷ್ಯ ಹೆಂಗೆ ಗುರೂಜಿ ಅಂತ. ಮಿಕಾ ಸಿಕ್ತು ಅಂತ ಹೇಳಿ ಗುರೂಜಿ ಏನು ಮಾಡ್ತಾರೆ ಅಂತಂದರೆ, ಬೇಗ ಮದುವೆ ಮಾಡಿಸ್ಬಿಡ್ತೀನಿ ನಿನಗೆ, ಒಂದಿಷ್ಟು ನಿನ್ನ ಜಾತಕದಲ್ಲಿ ಹಂಗಿದೆ ಹಿಂಗಿದೆ ಹಿಂಗಾಗಿದೆ ಅಂತ ಹೇಳಿ ಒಂದು ಸ್ವಲ್ಪ ಬಂಡಲ್ ಬುರುಡಾಲಜಿ ಬಿಟ್ಟು ಒಂದಿಷ್ಟು ಹಣ ಪೀಕೋ ಪ್ಲ್ಯಾನನ್ನು ಆ ಗುರೂಜಿ ಮಾಡ್ತಾರೆ. ಆ ಗುರೂಜಿ ಹೆಸರು ಚಂದ್ರಶೇಖರ ಸೂಗತ್ ಗುರೂಜಿ. ಎಲ್ಲಿದ್ದಾರೆ ಗುರುಗಳೇ, ನಿಮಗೊಂದು ದೊಡ್ಡ ನಮಸ್ಕಾರ ಇಲ್ಲಿಂದಾನೆ. ಚಂದ್ರಶೇಖರ ಸೂಗತ್ ಗುರೂಜಿ 21 ವರ್ಷದ ಹುಡುಗಿಯನ್ನು ಆನ್ಲೈನ್ ಮೂಲಕ ಕಾಂಟ್ಯಾಕ್ಟ್ನಲ್ಲಿ ಆಕೆಯನ್ನು ಪರಿಚಯ ಮಾಡ್ಕೊಂಡು, ಇನ್ಫ್ಯಾಕ್ಟ್ ಅವಳು ಇವನನ್ನು ಆನ್ಲೈನ್ ಥ್ರೂನೇ ಕಾಂಟ್ಯಾಕ್ಟ್ ಮಾಡ್ತಾಳೆ. ಕಾಂಟ್ಯಾಕ್ಟ್ ಬೆಳೆದು ಅವನು ಫೋನ್ ನಂಬರ್ ತೊಗೊಂಡು ಫೋನ್ ಮಾಡಿ ಮದುವೆ ಬಗ್ಗೆ ವಿಚಾರಿಸ್ತಾಳೆ. ನಿನ್ನ ಮದುವೆ ಮಾಡಿಸ್ಬಿಡ್ತೀನಿ, ಒಂದು ಸ್ವಲ್ಪ ಪೂಜೆ ಮಾಡಬೇಕು, ಇದು ಮಾಡಬೇಕು, ಅದು ಮಾಡಬೇಕು, ಅದೆಲ್ಲ ಮಾಡಿದರೆ ನಿನ್ನ ಜಾತಕದಲ್ಲಿ ಒಂದಿಷ್ಟು ದೋಷ ಇದೆ, ಆ ದೋಷ ಎಲ್ಲ ಹೋಗಿ ನಿನಗೆ ಒಳ್ಳೆ ಗಂಡು ಸಿಕ್ಬಿಡ್ತಾನೆ, ನಿನ್ನ ಮುಂದೆ ಎಂಥ ಸಂಸಾರ ಮಾಡ್ತೀಯಾ ಅಂತಂದರೆ ಅನ್ಇಮ್ಯಾಜಿನೇಬಲ್, ಅನ್ವರ್ಣಿಸೇಬಲ್ ಅಂತಾರಲ್ಲ ಹಂಗೆ, ಅದನ್ನು ಇಮ್ಯಾಜಿನ್ ಮಾಡೋಕ್ಕೂ ಆಗಲ್ಲ, ವರ್ಣಿಸೋಕ್ಕೂ ಆಗಲ್ಲ, ಅಷ್ಟು ದೊಡ್ಡ ರಿಚ್ ಬದುಕನ್ನು ನೀನು ಬದುಕ್ತೀಯ, ಹಾಗೆ ಅಂತ ಹೇಳಿ ಚೆನ್ನಾಗಿ ಓಡ್ಬಿಟ್ಬಿಟ್ಟಿದ್ದಾನೆ. ಹುಡುಗಿ ಸಿಕ್ಕಾಪಟ್ಟೆ ಖುಷಿ ಆಗಿಬಿಟ್ಟಿದ್ದಾಳೆ. ಆಮೇಲೆ ಗುರೂಜಿ ಒಂದು ಬಾಂಬ್ ಹಾಕಿದ್ದಾರೆ ಲೈಟಾಗಿ. ಈ ಪೂಜೆ ಗೀಜೆ ಇದನ್ನೆಲ್ಲ ಈ ದೋಷ ತೆಗಿಬೇಕು ಅಂತಂದರೆ ಹಾಗೆ ಮಾಡೋಕ್ಕಾಗಲ್ಲ, ಒಂದು ಸ್ವಲ್ಪ ಖರ್ಚಾಗುತ್ತೆ ಪುಟ್ಟ ಅಂತಂದರೆ, ಸರಿ ಆಯಿತು ಗುರೂಜಿ ನಾನು ಕೊಡ್ತೀನಿ ಅಂತ ಹೇಳಿದ್ದಾಳೆ. ಕಳೆದ ಡಿಸೆಂಬರಿಂದ ಈಗಿನ ತನಕ ಹತ್ರ 1 ವರ್ಷ ಇನ್ಸ್ಟಾಲ್ಮೆಂಟಲ್ಲಿ ಅವನು ಯಾವಾಗ ದುಡ್ಡು ಕೇಳ್ತಾಳೆ, ಈ ಹುಡುಗಿ ಆವಾಗ ದುಡ್ಡು ಹಾಕೊಂಬಂದಿದ್ದಾಳೆ. 2,000, 3,000, 5,000, 10,000, 15,000, 20,000. ಅವನು ಏನೇನು ಕೇಳ್ತಾನೆ, ಪೂಜೆ ಹೆಸರಲ್ಲಿ ದುಡ್ಡು ಕೇಳೋದು, ಇವಳ ಹಾಕೋದು, ಪೂಜೆ ಹೆಸರಲ್ಲಿ ದುಡ್ಡು ಕೇಳೋದು, ಇವಳ ಹಾಕೋದು. 1 ವರ್ಷ ಮದುವೆ ಆಗಬೇಕು ಅಂತ ಹೇಳಿ ನಿರಂತರವಾಗಿ ಹೀಗೆ ಅವನಿಗೆ ದುಡ್ಡು ಹಾಕ್ತಾ ಹೋಗಿದ್ದಾಳೆ. ನಾನು ಆಗಲೇ ಹೇಳಿದೆ, ಆ ಹುಡುಗಿಗೆ 21 ವಯಸ್ಸು ಅಂತ. ಈಗ
ಅಂದರೆ ಆ ಹುಡುಗಿ ಮದುವೆ ಬಗ್ಗೆ ಯೋಚನೆ ಮಾಡಿದಾಗ 1 ವರ್ಷಕ್ಕೆ ಹಿಂದಕ್ಕೆ ಹೋದರೆ ಆ ಹುಡುಗಿ ಅಪ್ರಾಕ್ಸಿಮೇಟ್ಲಿ 20 ವರ್ಷ ಇರ್ಬೋದು ಅಂತ ಅನ್ಕೊಳ್ಳಿ, ಆಯಿತಾ. ನಿರಂತರವಾಗಿ ದುಡ್ಡು ಹಾಕಿದ್ದಾಳೆ. 1 ವರ್ಷ ಆದರೂ ಮದುವೆ ಬಗ್ಗೆ ಇಲ್ಲ ಹೂ ಇಲ್ಲ, ಮದುವೆ ಬಗ್ಗೆ ಏನು ಚಕಾರನೆ ಬರಲಿಲ್ಲ, ಇವಳಿಗೆ ಯಾವುದೂ ಗಂಡು ಸಿಗಲಿಲ್ಲ, ಮದುವೆನೂ ಆಗಲಿಲ್ಲ. ಆದ್ದರಿಂದ ಆತಂಕಕ್ಕೊಳಗಾದ ಹುಡುಗಿ ಒಂದಿನ ಗುರೂಜಿಗೆ ಫೋನ್ ಮಾಡಿ, ಗುರೂಜಿ ಅದೇನು ಪೂಜೆ ಅಂತ ಮಾಡ್ತಿದ್ದೀರಿ, 1 ವರ್ಷ ಆಯಿತು ನಾನು ನಿಮಗೆ ನಿರಂತರವಾಗಿ ದುಡ್ಡು ಹಾಕ್ತಿದ್ದೀನಿ, ನೀವು ನಿರಂತರವಾಗಿ ಪೂಜೆ ಮಾಡ್ತೀರಿ, ನನ್ನ ಮದುವೆ ಮಾತ್ರ ಆಗ್ತಿಲ್ಲ, ಹೀಗಾದರೆ ನಡೆಯಲ್ಲ, ನಂಗೆ ನನ್ನ ದುಡ್ಡು ವಾಪಸ್ ಕೊಟ್ಬಿಡಿ ಅಂತ ಕೇಳಿಬಿಟ್ಟಿದ್ದಾಳೆ. ಯಾವಾಗ ದುಡ್ಡು ವಾಪಸ್ ಕೊಟ್ಬಿಡಿ ಅಂತ ಕೇಳಿದ್ರು ಅಲ್ಲಿ ಕೆಡ್ತು ನೋಡ್ರಿ ಸಂಬಂಧ. ಆಗ ಗುರೂಜಿ ಏನು ಮಾಡಿದ್ದಾರೆ ಅಂತಂದರೆ, ₹1 ನಯಾ ಪೈಸಾ ವಾಪಸ್ ಕೊಡಲ್ಲ, ಅದೇನು ಮಾಡ್ಕೊಂತೀಯ ಮಾಡ್ಕೊ ಹೋಗು ಅಂತ ಹೇಳಿ ಆ ಹುಡುಗಿಗೆ ರಿಟರ್ನ್ ಆವಾಜ್ ಹಾಕಿಬಿಟ್ಟಿದ್ದಾರೆ. ಪಾಪ ಆ ಹುಡುಗಿ ದಿಕ್ಕು ತೋಚದೆ ಆಡುಗೋಡಿ ಪೊಲೀಸ್ ಸ್ಟೇಷನಿಗೆ ಬಂದು ಅಳ್ದಾಗ ಕೂತಿದ್ದಾಳೆ. ಹಿಂಗೊಬ್ಬ ಗುರೂಜಿ ಇದ್ದಾನೆ, ಹತ್ರ ಏನೂ ಇಲ್ಲ ಅಂತಂದರೂ 1 ವರ್ಷದಲ್ಲಿ ₹2,10,000 ಪೀಕಿದ ನನ್ನ ಹತ್ರ. ಮದುವೆ ಮಾಡಿಸ್ತೀನಿ ನಿನಗೆ, ಆ ದೋಷ ಕಳಿತೀನಿ ಈ ದೋಷ ಕಳಿತೀನಿ ಅಂತ. ಮದುವೆನೂ ಇಲ್ಲ, ಏನೂ ಮಾಡಲಿಲ್ಲ, ಏನೂ ಇಲ್ಲ. ಈಗ ಕೇಳಿದರೆ ಅದು ಯಾವನಿಗೆ ಹೇಳ್ಕೊತೀಯ ಹೇಳ್ಕೊ, ಅದು ಏನು ಮಾಡ್ಕೋತೀಯ ಮಾಡ್ಕೊ ಅಂತ ಹೇಳಿ ಅಂತಿದ್ದಾನೆ ಅನ್ನುವಂತಹ ವಿಚಾರವನ್ನು ಹೋಗಿ ಆಡುಗೋಡಿ ಪೊಲೀಸ್ ಸ್ಟೇಷನ್ ಮುಂದೆ ಹೇಳ್ತಾಳೆ. ಪೊಲೀಸರು ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡ್ಕೋತಾರೆ. ಅದೃಷ್ಟವಶಾತ್ ಈ ಹುಡುಗಿ ಆನ್ಲೈನ್ ಥ್ರೂನಲ್ಲಿ ಕಂಟಿನ್ಯೂಸ್ ಆಗಿ ಪೇಮೆಂಟನ್ನು ಮಾಡಿರ್ತಾಳೆ. ಆದ್ದರಿಂದ ದುಡ್ಡು ಕೊಟ್ಟಿದ್ದು ಖಾತ್ರಿ ಆಗುತ್ತೆ. ಆನ್ಲೈನ್ ರೆಸಿಪ್ಟ್ಗಳನ್ನೆಲ್ಲ ಪೊಲೀಸರು ಕಲೆ ಹಾಕ್ಕೊಂಡು ಈಗ ಗುರೂಜಿಯ ಬೆನ್ನು ಹತ್ತಿದಾರಂತೆ. ಆದ್ದರಿಂದ ದಯವಿಟ್ಟು ನೀವು ಭವಿಷ್ಯ ಕೇಳಬೇಕಾದ್ರೆ ಒಂದು ಸ್ವಲ್ಪ ಜಾಗೃತರಾಗಿರಿ. ಭವಿಷ್ಯ ಕೇಳೋದು ತಪ್ಪಲ್ಲ, ಜ್ಯೋತಿಷ್ಯ ತಪ್ಪಲ್ಲ, ಎಲ್ಲ ಜ್ಯೋತಿಷ್ಯಗಳು ಫ್ರಾಡ್ಗಳಂತ ಹೇಳಲ್ಲ. ಆದರೆ ಎಲ್ಲರ ಮಧ್ಯೆಯಲ್ಲಿ ಒಬ್ಬ ಫ್ರಾಡ್ ಇದ್ದೇ ಇರ್ತಾನೆ. ಅಂತಹ ಫ್ರಾಡ್ ಹತ್ರಕ್ಕೆ ಹೋಗಬೇಕಾದ್ರೆ ಅಥವಾ ಯಾರ ಹತ್ರ ಆದರೂ ಹೋಗಬೇಕಾದ್ರೆ ಒಂದು ಸ್ವಲ್ಪ ಬ್ಯಾಕ್ಗ್ರೌಂಡ್ ಚೆಕ್ ಮಾಡ್ಕೊಳ್ಳಿ. ಗೊತ್ತಿಲ್ವ ಅವರು ಹೆಂಗೆ ಹೇಳ್ತಾರೆ ಏನು ಅಂತ ತಿಳ್ಕೊಳ್ಳಿ. ಬ್ಲೈಂಡಾಗಿ ಕುರುಡುತನದಿಂದ ಇಂಥವರ ಬೆನ್ನು ಬಿದ್ದು ಆಯಿತಾ ನಿರಾಶರಾಗಬೇಡಿ, ಆಯಿತಾ, ಡಿಪ್ರೆಷನ್ನಿಗೆ ಹೋಗಬೇಡಿ, ಕಷ್ಟಪಟ್ಟು ಬೆವರು ಸುರಿಸಿ ದುಡ್ಡನ್ನು ಕಳ್ಕೊಳ್ಳಬೇಡಿ, ಆಯಿತಾ. ಆದರೆ ಭವಿಷ್ಯ ಅಂದಾಕ್ಷಣ ನನಗೆ ಒಂದು ಅದ್ಭುತವಾದಂಥ ಒಂದು ಮಾತು ನೆನಪಾಗುತ್ತೆ. ಏನು ಅಂತಂದರೆ, ಹಸ್ತರೇಖೆಯನ್ನು ನೋಡಿ ಭವಿಷ್ಯ ಹೇಳ್ತಾರೆ, ಆದರೆ ಹಸ್ತವೇ ಇಲ್ಲದವರು ಭವಿಷ್ಯವನ್ನು ರೂಪಿಸಿಕೊಂಡದ್ದನ್ನು ನಾವು ನೋಡಬಹುದು ಅಂತ. ಅಂದರೆ ಕೈ ನೋಡಿ ಭವಿಷ್ಯ ಹೇಳೋರಿದ್ದಾರೆ, ಕೈ ಮೇಲಿರ್ತಕ್ಕಂಥ ರೇಖೆಗಳನ್ನು ನೋಡಿ ಭವಿಷ್ಯ ಹೇಳೋರಿದ್ದಾರೆ. ಆದರೆ ಕೈಯೇ ಇಲ್ಲದೆ ಇರೋರು, ಕೈ ಕಟ್ಟಾಗಿರುತ್ತಲ್ಲ, ಈ ಕೈಯೇ ಇಲ್ಲದೆ ಇರೋರು ಜೀವನದಲ್ಲಿ ಭವಿಷ್ಯ ಕಟ್ಕೊಂಡಿದ್ದನ್ನು ನಾವು ನೋಡ್ತಾ ಇದ್ದೀವಿ. ಆದ್ದರಿಂದ ನಮ್ಮ ಭವಿಷ್ಯ ನಮ್ಮ ಆತ್ಮಸಾಕ್ಷಿಯಲ್ಲಿ ಅಡಗಿದೆ, ನಾವು ಮಾಡುವಂಥ ಕೆಲಸದಲ್ಲಿ ಅಡಗಿದೆ. ಆದ್ದರಿಂದ ನಮ್ಮ ಕೆಲಸವನ್ನು ನಿರಂತರವಾಗಿ ಎಕ್ಸಾಕ್ಟಾಗಿ ಯಾವುದೇ ಲೋಪದೋಷಗಳಿಲ್ಲದೆ ಮಾಡ್ತಾ ಹೋದಾಗ ನಮ್ಮ ಫ್ಯೂಚರ್ ಬ್ರೈಟ್ ಆಗಿರುತ್ತೆ. ಆಮೇಲೆ ಮದುವೆ, ಸಂತಾನ, ಹೌದು ಇದಕ್ಕೆಲ್ಲ ಕೆಲವೊಂದು ಸಲ ಟೈಮ್ ಹಿಡಿಯುತ್ತೆ. ಆದರೆ ಯಾವಾಗ ಆಗಬೇಕು ಆ ಟೈಮಲ್ಲಿ ಅದು ಆಗುತ್ತೆ. ಆದ್ದರಿಂದ ಒಂದು ಸ್ವಲ್ಪ ಜಾಗೃತರಾಗಿರಿ. 20-21 ವರ್ಷಕ್ಕೆ ಮದುವೆ ಆಸೆಗೆ ಒಳಗಾಗಿ ತುತ್ತಾಗಿ ಜ್ಯೋತಿಷಿಯ ಮೊರೆ ಹೋಗಿ ಅವನ ಕಳ್ಳ ಆಟಕ್ಕೆ ಈ ಹುಡುಗಿ ಸಿಕ್ಕಾಕೊಂಡಿದ್ದಾಳೆ. ಅವನು ಹತ್ರ ₹2,10,000 ಇವಳಿಗೆ ದೊಡ್ಡ ಚಂಡ ಹಾಕಿ ಟೋಪಿ ಹಾಕಿ ಮಂಗ ಮಾಡಿದ್ದಾನೆ. ಈ ಹುಡುಗಿ ಪಾಪ ಈಗ ಹತ್ಕೊತ್ತು ಕೂತಿದ್ದಾಳೆ. ಅದರಿಂದ ಈ ಹುಡುಗಿ ಮಾಡಿರುವಂಥ ತಪ್ಪನ್ನು ನೀವು ಮಾಡಬೇಡಿ. ಆದಷ್ಟು ಬೇಗ ಪೊಲೀಸರು ಈ ಹುಡುಗಿಗೆ ನ್ಯಾಯ ಒದಗಿಸ್ಕೊಡ್ತಾರಾ, ಆ ಫೇಕ್ ಜ್ಯೋತಿಷಿಯನ್ನು ಹಿಡಿತಾರಾ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ. ಒಟ್ಟಾರೆಯಾಗಿ ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ರೆಬೆಲ್ ಟಿವಿ. ನಮಸ್ಕಾರ.